ಎಲ್ರಿಗೂ ನಮಸ್ಕಾರ. ನಾನು ಅನುರಾಧ ಭಟ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ 4 ಆಕ್ಟ್ಸ್ಗಳಲ್ಲಿ ಬರುವಂತಹ ಅಪೆಲೇಟ್ ಅಥಾರಿಟೀಸ್ ಯಾವುದು ಅಂತ ನೋಡ್ಲಿಕ್ಕಿದ್ದೇವೆ. ಅಪೆಲೇಟ್ ಅಥಾರಿಟಿ ಅಂದ್ರೆ ಏನು? ಒಂದು ಬಾಡಿ ಒಂದು ಸ್ಪೆಷಲ್ ಸ್ಟ್ಯಾಚ್ಯೂಟ್ ಅಂಡರಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಆ ಬಾಡಿಯ ಡಿಸಿಷನ್ ಒಂದು ವೇಳೆ ಪಾರ್ಟೀಸ್ಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ದಿದ್ರೆ ಅವರು ಅದನ್ನ ನೆಕ್ಸ್ಟ್ ಲೆವೆಲ್ ಅಥಾರಿಟಿಗೆ ಅಪೀಲ್ ಮಾಡ್ಬೋದು. ಅಂಥ ಅಪೀಲ್ ಮಾಡಬಹುದಾದ ಅಥಾರಿಟಿಗೆ ಅಪೆಲೇಟ್ ಅಥಾರಿಟಿ ಅಂತ ಕರಿತೇವೆ. ಕಂಪನೀಸ್ ಆಕ್ಟ್ ಅಲ್ಲಿ ಯಾವ ಬಾಡೀಸ್ಗಳು ಇವೆ? ROC ಇದೆ ಮತ್ತೆ NCLT ಅಂತ ಇದೆ. ROC ಏನ್ ಮಾಡತ್ತೆ? ROC ಈ ಕಂಪನೀಸ್ಗಳ ಇನ್ಕಾರ್ಪೊರೇಷನ್ ಆಗಿರ್ಬೋದು ಅಥವಾ ಅದರ ಕಂಪ್ಲೈನ್ಸಿಗೆ ರಿಲೇಟೆಡ್ ಆಗಿರುವ ಮ್ಯಾಟರ್ಸ್ಗಳನ್ನ ಡೀಲ್ ಮಾಡುವಂಥದ್ದು ROC ಆಗಿರತ್ತೆ. NCLT ಯಾವುದನ್ನ ಡೀಲ್ ಮಾಡತ್ತೆ? ಒಂದು ಕಂಪನೀಸ್ ಮರ್ಜರ್ ಅಮಲ್ಗಮೇಷನ್ ಇರ್ಬೋದು ಅಥವಾ ಡಿಸಲ್ಯೂಷನ್ ಇರ್ಬೋದು ಅಥವಾ ವೈಂಡಿಂಗ್ ಅಪ್, ಈ ತರ ಸ್ವಲ್ಪ ಸೀರಿಯಸ್, ಸ್ವಲ್ಪ ಹೆಚ್ಚಿನ ಇಂಪಾರ್ಟೆನ್ಸ್ ಇರುವಂತಹ ಮ್ಯಾಟರ್ಸ್ಗಳನ್ನ NCLT ಡೀಲ್ ಮಾಡತ್ತೆ. ಹಾಗಾಗಿ ROCಯ ಆರ್ಡರ್ ಪಾಸ್ ಮಾಡಿರುವಂತಹ ಆರ್ಡರ್ಸ್ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಪಾರ್ಟೀಸ್ಗಳು ಎಲ್ಲಿ ಅಪೀಲ್ ಮಾಡ್ಬೋದು? ರೀಜನಲ್ ಡೈರೆಕ್ಟರ್ ಅಂತ ಇದೆ. ರೀಜನಲ್ ಡೈರೆಕ್ಟರ್ ಪ್ರತಿ ಕಂಟ್ರಿಯಲ್ಲಿ ನಾರ್ತ್ ರೀಜನ್ ಅಥವಾ ನಾರ್ತ್ ವೆಸ್ಟ್ ರೀಜನ್, ನಾರ್ತ್ ಈಸ್ಟ್ ರೀಜನ್, ಆ ಥರ ಬೇರೆ ಬೇರೆ ರೀಜನ್ಸ್ ಆಗಿ ಡಿವೈಡ್ ಮಾಡಲಾಗಿದೆ. ಅಂಥ ರೀಜನ್ಸಿಗೆ ಅಪಾಯಿಂಟ್ ಮಾಡಿರುವಂತಹ ರೀಜನಲ್ ಡೈರೆಕ್ಟರ್ಸಿಗೆ ROCಯ ವಿರುದ್ಧ ಅಪೀಲನ್ನು ಮಾಡಬಹುದಾಗಿದೆ. NCLTಯ ಆರ್ಡರ್ಸ್ನ ವಿರುದ್ಧ ಯಾರಿಗೆ ಅಪೀಲ್ ಮಾಡ್ಬೋದು? NCLAT ಅಂತ ಎಸ್ಟಾಬ್ಲಿಷ್ ಆಗಿದೆ. ನ್ಯಾಷನಲ್ ಕಂಪನಿ ಲಾ ಅಪೆಲೇಟ್ ಟ್ರಿಬ್ಯುನಲ್ ಅಂತ ಇದೆ. ಈ ಅಥಾರಿಟಿಗೆ ಅಪೀಲ್ ಮಾಡ್ಬೋದು. ಇದಕ್ಕೆ ಟೈಮ್ ಲಿಮಿಟ್ಸ್ ಇದೆ. ವಿತಿನ್ 45 days ಆ ಥರ ಟೈಮ್ ಲಿಮಿಟ್ಸ್ ಇದೆ. ಪಾರ್ಟೀಸ್ಗಳಿಗೆ ಆರ್ಡರ್ ಸಿಕ್ಕ ಇಂತಿಷ್ಟು ದಿನದಲ್ಲಿ ಹೈಯರ್ ಅಥಾರಿಟಿಗೆ ಅಪೀಲ್ ಮಾಡ್ಬೋದು ಅಂತ ಹೇಳ್ತಾರೆ. NCLATಯ ಆರ್ಡರು ಒಂದ್ ವೇಳೆ ಪಾರ್ಟೀಸ್ಗಳಿಗೆ ಸರಿ ಇಲ್ಲ ಅಂತ ಅನ್ಸಿದ್ರೆ ನೆಕ್ಸ್ಟ್ ಯಾವುದಕ್ಕೆ ಹೋಗ್ಬೋದು? ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಮುಂಚೆ ಕಂಪನೀಸ್ ಆಕ್ಟ್ 2013 ಇರುವಂತಹ ಅಥಾರಿಟೀಸ್ಗಳು ಇದು. 1956ನ ಆಕ್ಟ್, ಹಳೆಯ ಆಕ್ಟ್ ನಲ್ಲಿ CLB ಕಂಪನಿ ಲಾ ಬೋರ್ಡ್ ಅಂತ ಇತ್ತು. ಈ ಅಥಾರಿಟಿಯನ್ನ ಈಗ ಇದರ ಪವರ್ಸ್ ಅನ್ನ NCLT, NCLATಗೆ ಟ್ರಾನ್ಸ್ಫರ್ ಮಾಡಾಗಿದೆ. ಇದು ಈಗ ಎಕ್ಸಿಸ್ಟಿಂಗ್ ಅಲ್ಲಿ ಇಲ್ಲ. ನೆಕ್ಸ್ಟ್ ಸೆಬಿ ಆಕ್ಟ್. ಸೆಬಿ ಆಕ್ಟ್ ಯಾವುದಕ್ಕಾಗಿರುವಂತಹ ಲೆಜಿಸ್ಲೇಷನ್? ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಜನರು ಅಥವಾ ಮೆಜಾರಿಟಿ ಆಫ್ ಜನರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈ ಸ್ಟಾಕ್ ಮಾರ್ಕೆಟ್ ಅನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಅಥವಾ ಅದನ್ನ ಡೆವಲಪ್ ಮಾಡ್ಲಿಕ್ಕೆ, ಕನ್ಸ್ಯೂಮರ್ಸ್ ಅನ್ನ ಅಥವಾ ಕಸ್ಟಮರ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ಇನ್ವೆಸ್ಟರ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇರುವಂತಹ ಆಕ್ಟ್ ಯಾವುದು? ಸೆಬಿ ಆಕ್ಟ್. ಇದನ್ನೆಲ್ಲ ಯಾವ ಬಾಡಿ ಮೂಲಕ ಅದು ಮಾಡತ್ತೆ? ಸೆಬಿ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಒಂದು ಅಥಾರಿಟಿ, ಅಡ್ಮಿನಿಸ್ಟ್ರೇಟಿವ್ ಬಾಡಿಯನ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ ಈ ಆಕ್ಟ್ ನ ಅಂಡರ್ ಅಲ್ಲಿ. ಇದರ ಆರ್ಡರ್ಸ್ ಅಥವಾ ಅಡ್ಜುಡಿಕೇಟಿಂಗ್ ಆಫೀಸರ್ಸ್ ಇರ್ಬೋದು, ಸೆಬಿ ಆಫೀಸರ್ಸ್ ಅಂತ ಹೇಳ್ಬೋದು, ಅವರ ಆರ್ಡರ್ಸ್ ನ ವಿರುದ್ಧ ಅಪೀಲ್ ಮಾಡಬೇಕು ಅಂತ ಇದ್ರೆ ಸ್ಯಾಟ್ ಅಂತ ಇದೆ, ಸೆಕ್ಯೂರಿಟೀಸ್ ಅಪೆಲೇಟ್ ಟ್ರಿಬ್ಯುನಲ್ ಅಂತ ಇದೆ. ಆ ಅಥಾರಿಟಿಗೆ ಅಪೀಲ್ ಮಾಡ್ಬೋದು. ಸ್ಯಾಟ್ ನ ನೆಕ್ಸ್ಟ್ ಹೈಯರ್ ಲೆವೆಲ್ ಯಾವುದು ಅಂದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಮ್ಮ ಇನ್ಕಮ್ ಅಥವಾ ಕಂಪನೀಸ್ಗೆ ಹೇಳೋದಾದ್ರೆ ಕಂಪನೀಸ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಅನ್ನ ನಿರ್ಧರಣೆ ಮಾಡುವಂಥದ್ದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ ಅಂಡರ್ ಅಲ್ಲಿ ಪ್ರೊವಿಷನ್ಸ್ ಗಳನ್ನ ಕೊಡಲಾಗಿದೆ. ಇದರಲ್ಲಿ ಯಾರು ಡಿಸೈಡ್ ಮಾಡ್ತಾರೆ? ಪ್ರೈಮರಿ ಲೆವೆಲ್ ಅಲ್ಲಿ ಅಸೆಸಿಂಗ್ ಆಫೀಸರ್ ಈ ಟ್ಯಾಕ್ಸ್ ರಿಲೇಟೆಡ್ ಮ್ಯಾಟರ್ಸ್ ಅಂದ್ರೆ ಎಷ್ಟು ಟ್ಯಾಕ್ಸ್ ಪೇಮೆಂಟ್ ಆಗುತ್ತೆ ಅಥವಾ ಅದಕ್ಕೆ ಸಂಬಂಧಿತವಾದ ವಿಷಯಗಳ ಬಗ್ಗೆ ಆರ್ಡರ್ಸ್ ಅನ್ನ ಕೊಡ್ತಾನೆ. ಈ ಅಸೆಸಿಂಗ್ ಆಫೀಸರ್ನ ಆರ್ಡರ್ನ ವಿರುದ್ಧ ನೆಕ್ಸ್ಟ್ ಎಲ್ಲಿ ಹೋಗ್ಬೋದು? ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಪೀಲ್ಸ್ ಅಂತ ಅಥಾರಿಟಿ ಇದೆ, ಅವರಿಗೆ ಅಪೀಲ್ ಅನ್ನ ಮಾಡ್ಬೋದು. ಇದರ ನೆಕ್ಸ್ಟ್ ಯಾವ್ದು ಬರುತ್ತೆ? CITಯ ಆರ್ಡರ್ನ ವಿರುದ್ಧ ಯಾರಲ್ಲಿ ಅಪೀಲ್ ಮಾಡ್ಬೋದು? ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅಂತ ಇರುತ್ತೆ. ಈ ಆಕ್ಟ್ಸ್ಗಳಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತಹ ಅಥಾರಿಟೀಸ್ ಮೇನ್ಲಿ ಟ್ರಿಬ್ಯುನಲ್ಸ್ ಆಗಿರುತ್ತೆ, ITAT ಅಂತ. ಇದರ ನೆಕ್ಸ್ಟ್ ಲೆವೆಲ್ ಹೈಯರ್ ಅಥಾರಿಟಿ ಹೈಕೋರ್ಟಿಗೆ ಹೋಗ್ಬೋದು. ಅದರ ನೆಕ್ಸ್ಟ್ ಸುಪ್ರೀಂ ಕೋರ್ಟ್. ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಫಸ್ಟಿಗೆ ಪ್ರೈಮರಿ ಲೆವೆಲ್ ಅಲ್ಲಿ ಅಸೆಸಿಂಗ್ ಆಫೀಸರ್ ಇರ್ತಾನೆ, ಅವನ ವಿರುದ್ಧ ಅಪೀಲ್ CITಗೆ ಹೋಗ್ಬೋದು. ಅದರ ನೆಕ್ಸ್ಟ್ ITAT ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ಗೆ ಹೋಗ್ಬೋದು, ಅಥವಾ ನೆಕ್ಸ್ಟ್ ಹೈಕೋರ್ಟಿಗೆ ಹೋಗ್ಬೋದು, ಅಥವಾ ನೆಕ್ಸ್ಟ್ ಲಾಸ್ಟಿಗೆ ಹೈಯೆಸ್ಟ್ ಇರುವಂಥದ್ದು ಯಾವುದು? ಸುಪ್ರೀಂ ಕೋರ್ಟ್. ನೆಕ್ಸ್ಟ್ ಬರುವಂಥದ್ದು ಕಾಂಪಿಟೇಷನ್ ಆಕ್ಟ್. ಕಾಂಪಿಟೇಷನ್ ಆಕ್ಟ್ ಯಾಕಿರೋದು ಅಂದ್ರೆ
ಈ ಮಾರ್ಕೆಟ್ನಲ್ಲಿ ಕಾಂಪಿಟೇಷನ್ ಅಂತ ಇರುವಂಥದ್ದು ತುಂಬ ಮುಖ್ಯ ಆಗಿರುತ್ತೆ. ಯಾಕೆಂದರೆ ಒಂದು ಮಾರ್ಕೆಟ್ನಲ್ಲಿ ಒಬ್ಬನೇ ಸೆಲ್ಲರ್ ಆದರೆ ಅವನು ಇಷ್ಟ ಬಂದ ಪ್ರೈಸನ್ನು ಅವನು ಇಟ್ಕೊಂಡು ಅದು ಮೋನೋಪೊಲಿ ಮಾಡ್ಬೋದು. ಆಗ ಯಾರಿಗೆ ಕಷ್ಟ ಆಗುತ್ತೆ? ಕಸ್ಟಮರ್ಸಿಗೆ ಅಥವಾ ಕನ್ಸ್ಯೂಮರ್ಸಿಗೆ ಕಷ್ಟ ಆಗುತ್ತೆ. ಆ ಥರ ಪ್ರಾಕ್ಟೀಸಸ್ ಮಾಡಬಾರ್ದು. ಸರಿಯಾದ ಮಾರ್ಕೆಟಲ್ಲಿ ಸರಿಯಾದ ಕಾಂಪಿಟೇಟರ್ಸ್ ಇರಬೇಕು. ಅದನ್ನು ಮೇಂಟೈನ್ ಮಾಡುವಂಥದ್ದು ಯಾವುದು? ಅದರ ಬಗ್ಗೆ ಹೇಳುವಂಥದ್ದು ಕಾಂಪಿಟೇಷನ್ ಆ್ಯಕ್ಟ್ ಆಗಿರುತ್ತೆ. ಇದಕ್ಕಾಗಿ ಎಸ್ಟಾಬ್ಲಿಷ್ ಆಗಿರುವಂಥ ಅಥಾರಿಟಿ ಅದು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಇದೆ. ಈ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಇದರ ವಿರುದ್ಧ ಅಪೀಲ್ ಮಾಡೋದಾದರೆ ಕಂಪನೀಸ್ಗಳು ಎಲ್ಲಿ ಹೋಗ್ಬೋದು? ಇದಕ್ಕಿಂತ ಸಪ್ರೇಟ್ ಆಗಿ ಬೇರೆ ಅಥಾರಿಟಿ ಮಾಡಲಿಲ್ಲ ಅಪೆಲೇಟ್ ಅಥಾರಿಟಿ. ಈ ಕಂಪನೀಸ್ ಆ್ಯಕ್ಟಲ್ಲಿ NCLAT ಅಂತ ಏನು ಅಪೆಲೇಟ್ ಅಥಾರಿಟಿ ಇತ್ತು ಅದರಲ್ಲಿ ಅದಕ್ಕೆ ಅಪೀಲನ್ನು ತಗೊಂಡು ಹೋಗ್ಬೋದು NCLAT. ಇದರ ನೆಕ್ಸ್ಟ್ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಹಾಗಾಗಿ ನಾವು ಯಾವ ಅಪೆಲೇಟ್ ಅಥಾರಿಟೀಸ್ ಅಲ್ಲಿ ನೋಡಿದ್ವಿ. ಕಂಪನೀಸ್ ಆ್ಯಕ್ಟಲ್ಲಿ ಯಾವುದು ಬರುತ್ತೆ? ರೀಜನಲ್ ಡೈರೆಕ್ಟರ್ NCLAT. ಸೆಬಿ ಆ್ಯಕ್ಟಲ್ಲಿ ಬರುವಂಥದ್ದು SAT, ಸೆಕ್ಯೂರಿಟೀಸ್ ಅಪೆಲೇಟ್ ಟ್ರಿಬ್ಯುನಲ್. ಅದರ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಆಗಿರುತ್ತೆ. IT ಆ್ಯಕ್ಟ್, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನಲ್ಲಿ ಬರುವಂಥದ್ದು ಅಪೆಲೇಟ್ ಅಥಾರಿಟೀಸ್ಗಳಲ್ಲಿ CIT, ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಪೀಲ್ಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್, ಅಥವಾ ನೆಕ್ಸ್ಟ್ ಹೈಕೋರ್ಟಿಗೆ ಹೋಗ್ಬೋದು ಅಥವಾ ಸುಪ್ರೀಂ ಕೋರ್ಟ್. ಕಾಂಪಿಟೇಷನ್ ಆ್ಯಕ್ಟಲ್ಲಿ ಬರುವಂಥದ್ದು ಯಾವುದು? ಅಪೆಲೇಟ್ ಅಥಾರಿಟೀಸ್ಗಳಲ್ಲಿ NCLAT, ನ್ಯಾಷನಲ್ ಕಂಪನಿ ಲಾ ಅಪೆಲೇಟ್ ಟ್ರಿಬ್ಯುನಲ್. ಅದರ ನೆಕ್ಸ್ಟ್ ಸುಪ್ರೀಂ ಕೋರ್ಟ್. ಇದಿಷ್ಟು ಅಪೆಲೇಟ್ ಅಥಾರಿಟೀಸ್ಗಳ ಬಗ್ಗೆ ಆಗಿತ್ತು. ನಿಮಗೆ ಇದು ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.